ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ದ.ರಾ. ಬೇಂದ್ರೆ ಅವರ ಕವಿ ಕಾವ್ಯ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ. ತನ್ನ ಜನ್ಮ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಿಕೊಂಡವರಲ್ಲಿ ಪಂಪ ಮಹಾಕವಿಯು ಮೊದಲಿಗರು. ಅದೇ ನಿಟ್ಟಿನಲ್ಲಿ ತಮ್ಮ ಜನ್ಮ ವೃತ್ತಾಂತವನ್ನು ಸವಿಸ್ತಾರವಾಗಿ ಬರೆದವರು ನಮ್ಮ ಬೇಂದ್ರೆಯವರು. ಬೇಂದ್ರೆಯವರು 31/1/1896 ಧಾರವಾಡದ ಸಾಧನಕೆರೆಯಲ್ಲಿ ಶುದ್ಧ ವೈದಿಕ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಮ್ಮ ಅಥವಾ ಅಂಬಿಕಾ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಪತ್ನಿಯ ಹೆಸರು ಲಕ್ಷ್ಮೀಬಾಯಿ. ಮಕ್ಕಳು ವಾಮನ ಬೇಂದ್ರೆ, ಪಾಂಡುರಂಗ ಬೇಂದ್ರೆ, ಶ್ರೀಮತಿ ಮಂಗಳ. ದ.ರಾ. ಬೇಂದ್ರೆಯವರ ಶಿಕ್ಷಣ ನೋಡುವುದಾದರೆ, ಆರಂಭಿಕ ಶಿಕ್ಷಣ 1904ರಿಂದ 1913 ಪುಣೆಯಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸುತ್ತಾರೆ. ನಂತರ 1914ರಿಂದ 1918 ಪುಣೆಯ ಫರ್ಗೂಸನ್ ಕಾಲೇಜಿನಲ್ಲಿ BAಯನ್ನು ಮುಗಿಸುತ್ತಾರೆ. 1935ರಲ್ಲಿ ಪೂನಾದಲ್ಲಿ MA ಪದವಿಯನ್ನು ಪಡೆದರು. ಬೇಂದ್ರೆಯವರ ವೃತ್ತಿ ಜೀವನ ನೋಡುವುದಾದರೆ, 1925ರಿಂದ 1932ರವರೆಗೆ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿದ್ದರು. ನಂತರ 1935ರಿಂದ 1940ರವರೆಗೆ ಜೀವನ ಮಾಸಪತ್ರಿಕೆಯ ಸಂಪಾದಕರಾಗಿದ್ದರು. 1941ರಲ್ಲಿ ಗದುಗಿನ ವಿದ್ಯಾದಾನ ಹೈಸ್ಕೂಲಿನಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿದರು. 1942ರಲ್ಲಿ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1943ರಲ್ಲಿ ಪೂನಾದ ಕಾಮರ್ಸ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1944 1956ರವರೆಗೆ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 1956ರಲ್ಲಿ ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಸಲಹೆಗಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. ಧಾರವಾಡದಲ್ಲಿ ಗೆಳೆಯರ ಬಳಗ ಕಟ್ಟಿ ಸ್ವಧರ್ಮ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಇವರು 1956ರಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇವರ ಸಾಹಿತ್ಯ ಮೊದಲು 1920ರಲ್ಲಿ ಜಾಲಿ ವಿಸ ವಯಾಸ ಅಜ ಎಂಬ ಮರಾಠ ಕವನ ಸಂಕಲನವನ್ನು ಬರೆಯುತ್ತಾರೆ. ಅನಂತರ ತುತ್ತಿನ ಚೀಲ, ರುದ್ರವೀಣೆ ಎಂಬ ಕ್ರಾಂತಿಕಾರಿ ಕವನಗಳನ್ನು ಬರೆದು ಸ್ವತಂತ್ರ ಸಂಗ್ರಾಮದಲ್ಲಿ ಜೈಲಿಗೂ ಕೂಡ ಹೋಗಿ ಬಂದಿರುತ್ತಾರೆ. 1922ರಲ್ಲಿ ಕೃಷ್ಣ ಕುಮಾರಿ ಕವನ ಸಂಕಲನವನ್ನು ಬರೆಯುತ್ತಾರೆ. ದ.ರಾ. ಬೇಂದ್ರೆ ಅವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು: ಹುಯಿಲಗೋಳ ನಾರಾಯಣರಾಯರು ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಹಾಗೂ ಇವರ ಗುರುಗಳಾಗಿದ್ದರು. ಮರಾಠಿ ಕವಿಗಳು ರವೀಂದ್ರನಾಥ್ ಟ್ಯಾಗೂರ್, ಮಹರ್ಷಿ ಅರವಿಂದರು, ಕಾಳಿದಾಸರು, ಇಂಗ್ಲಿಷ್ ಕವಿ ಜಾನ್ ಕೀಟ್ಸ್ ಮುಂತಾದವರು ದ.ರಾ. ಬೇಂದ್ರೆ ಮೇಲೆ
ಪ್ರಭಾವ ಬೀರಿದ ವ್ಯಕ್ತಿಗಳಾಗಿದ್ದರು. ಸಾಹಿತ್ಯ ಚಳುವಳಿ ಅಂದರೆ ನವೋದಯ ಯುಗ, ನವೋದಯ ಪಂಥದ ಕವಿಗಳಾಗಿದ್ದರು. ಇವರ ಕಾವ್ಯಗಳು ಕುರುಡು ಕಾಂಚಾಣ, ನರಬಲಿ, ತುತ್ತಿನ ಚೀಲ, ಅನ್ನವತಾರ ಇತ್ಯಾದಿ. ದ.ರಾ. ಬೇಂದ್ರೆಯವರ ಕವನ ಸಂಕಲನಗಳು. ಪ್ರಥಮ ಕವನ ಸಂಕಲನ ಕೃಷ್ಣ ಕುಮಾರಿ. ನಾಲ್ಕು ತಂತಿ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕಾಮಕಸ್ತೂರಿ, ಸಖಿ ಗೀತ, ಉಯ್ಯಾಲೆ, ಶ್ರಾವಣ ಬಂತು, ನಾದಲೀಲೆ, ಮೇಘದೂತ ಇನ್ನೂ ಅನೇಕ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಇನ್ನಿತರ ಸಾಹಿತ್ಯ ಕೃತಿಗಳೆಂದರೆ ವಿಮರ್ಶನಾ ಗ್ರಂಥಗಳು 9, ನಾಟಕಗಳು 14, ಅನುವಾದ ಕೃತಿಗಳು 7, ಮರಾಠಿ ಗ್ರಂಥಗಳು 5, ಆಂಗ್ಲ ಕೃತಿ 1, ಹೀಗೆ 67 ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಮಗ್ರ ಕಾವ್ಯ ಔದುಂಬರ ಗಾಥೆ. ಇವರನ್ನು ಕನ್ನಡದ ಟಾಗೂರ್, ಧಾರವಾಡದ ಅಜ್ಜ, ಶಬ್ದಗಾರುಡಿಗ, ಬೇಂದ್ರೆ ಮಾಸ್ತರ್ ಎಂದು ಕರೆಯುತ್ತಿದ್ದರು. ಬೇಂದ್ರೆಯವರಿಗೆ ಹಲವಾರು ಗೌರವ, ಪುರಸ್ಕಾರ, ಪ್ರಶಸ್ತಿ, ಬಿರುದುಗಳು ದೊರೆತಿವೆ. ಅವುಗಳಲ್ಲಿ ಕೆಲವೊಂದು 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 1964ರಲ್ಲಿ ಮೈಸೂರು ದಸರಾದಲ್ಲಿ ಬೇಂದ್ರೆ ಅವರಿಗೆ ಸನ್ಮಾನ ಮಾಡಲಾಗಿತ್ತು. 1968ರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ಪಡೆದರು. 1973ರಲ್ಲಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಇದು ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದರು. ನಾಲ್ಕು ತಂತಿ ಕೃತಿಯು 44 ಕವನಗಳಿಂದ ಕೂಡಿದೆ. ಈ ಕೃತಿಯ ವಿಶೇಷತೆ ಅಂದರೆ ಈ ಕೃತಿಯಲ್ಲಿ ಪ್ರಮುಖವಾದದ್ದು ನಾನು, ನೀನು, ಆನು, ತಾನು. ನಿಧನ ಅಕ್ಟೋಬರ್ 26, 1981ರಲ್ಲಿ ಮುಂಬೈನ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಬರೆಯುತ್ತಲೇ ಇಹಲೋಕ ತ್ಯಜಿಸಿದರು. ಆಗ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಇವರ ಒಂದು ಸ್ಮಾರಕ ಭವನವು ತಮ್ಮ ಹುಟ್ಟೂರಾದ ಸಾಧನಕೇರಿಯಲ್ಲಿ ಇದೆ. ಇವರ ಮನೆ ಈಗ ಪ್ರವಾಸಿ ತಾಣವಾಗಿದೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವರಕವಿ ದ.ರಾ. ಬೇಂದ್ರೆಯವರ ಬಗ್ಗೆ ಈ ದಿನ ನಾವು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.